ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮನೆ ಕಿಚನ್. ನಾನಿವತ್ತು ನನ್ನ ಸ್ಟೈಲಲ್ಲಿ ಚಿಕನ್ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಈ ಚಿಕನ್ ಕರಿ ಮಾಡೋದಕ್ಕೆ ಏನೇನೆಲ್ಲ ಮಸಾಲೆ ಐಟಮ್ಸ್ಗಳು ಬೇಕು ಅಂತ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 kg ಚಿಕನ್ನ ತೊಗೊಂಡಿದ್ದೀನಿ. ಈ ಚಿಕನ್ಗೆ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ 2 to 3 ಟೈಮ್ಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಏನೇನೆಲ್ಲ ಮಸಾಲೆ ಐಟಮ್ಸ್ಗಳು ಬೇಕು ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ 1 ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಇದರಲ್ಲಿ ನಾವು 2 ಥರ ಮಸಾಲೆ ಐಟಮ್ಸ್ನ ರುಬ್ಕೋಬೇಕು. ಇದು ಫಸ್ಟು ರುಬ್ಬೋದಕ್ಕೆ ಹಾಕೋತಾ ಇರೋದು. 1 ಈರುಳ್ಳಿ ಸಾಕಾಗುತ್ತೆ 1 kgಗೆ. ಅಂದರೆ ನಾವು ನೆಕ್ಸ್ಟು ಇನ್ನೊಂದು ಮಸಾಲ ರುಬ್ಕೋಬೇಕಾದ್ರೆ ಅದಕ್ಕೂ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಇಷ್ಟೇ ಸಾಕಾಗುತ್ತೆ. ಈ ಬೌಲಲ್ಲಿ ಹಾಕೊಳ್ಳೋದೆಲ್ಲದು ರುಬ್ಬಕ್ಕೇನೆ. ಇದು ಫಸ್ಟು ಹಾಕಬೇಕಾಗಿರೋಂಥ ಮಸಾಲೆ. ನೆಕ್ಸ್ಟ್ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಬೇಕು. ಇದು ಸ್ವಲ್ಪ ಜಾಸ್ತಿ ಆಯಿತು, ನಾವು ಇದು ರುಬ್ಬಕ್ಕೆ ಅಷ್ಟು ಹಾಕ್ಕೊಳ್ಳಲ್ಲ, ಒಂದೊಂದು ಸ್ವಲ್ಪ ಹಾಕ್ಕೊಬೇಕು. ನೋಡಿ ನಿಮ್ಗೆ ತೋರಿಸ್ತಿದ್ದೀನಲ್ಲ ಅಷ್ಟು ಹಾಕ್ಕೊಳ್ಳಿ ಸಾಕು. ಆಮೇಲೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು. ಶುಂಠಿ ಇಲ್ಲಿ 1 ಇಂಚ್ ಸಾಕು. ನೆಕ್ಸ್ಟು ಬೆಳ್ಳುಳ್ಳಿ ಮೀಡಿಯಮ್ ಸೈಜ್ ಇರೋದು ಒಂದು ಫುಲ್ ಹಾಕ್ಕೊಳ್ಳಿ. ಇವಾಗ ಆವಾಗಲೇ ರುಬ್ಕೊಂಡ್ವಲ್ಲ ಅದು ಒಂದು ಮಸಾಲ ಆಯಿತು. ಇವಾಗ ಇನ್ನೊಂದು ಮಸಾಲಾಗೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ಕೊಬೇಕು. ಆಮೇಲೆ ಧನಿಯಾ ಪೌಡರು 1 ಟೀ ಸ್ಪೂನು. ಧನಿಯಾ ಪೌಡರ್ ಬೇಡ ಅಂತ ಅನಿಸಿದ್ರೆ ಧನಿಯಾ ಬೀಜ ಬರುತ್ತಲ್ಲ ಅದನ್ನು 1-2 ಸ್ಪೂನ್ ಹಾಕ್ಕೊಬೋದು. ನೆಕ್ಸ್ಟ್ ಇಲ್ಲಿ ಗರಂ ಮಸಾಲ ಪೌಡರ್ನ ಹಾಕ್ಕೊತಿದ್ದೀನಿ 1 ಟೇಬಲ್ ಸ್ಪೂನು. ಆಮೇಲೆ ಇದು ಪಲಾವ್ ಮಿಕ್ಸ್ ಬರುತ್ತೆ ಗೊತ್ತಾ, ಪಲಾವ್ ಎಲೆ, ಕಲ್ಲುವ್ವು, ಕಸೂರಿ ಮೇಥಿ ಎಲ್ಲ ಅದರಲ್ಲೇ ಮಿಕ್ಸ್ ಕೊಟ್ಟಿರ್ತಾರಲ್ಲ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಇದಕ್ಕೆ ಫ್ರೈ ಮಾಡೋದಕ್ಕೆ ಹಾಕೋಬೇಕು. ಇದನ್ನು ಹಾಗೆ ಹಾಕೋದಕ್ಕಿಂತ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿದ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ಸಹ ಡಿಫ್ರೆಂಟಾಗೇ ಬರುತ್ತೆ. ಇದು ಫ್ರೈ ಮಾಡೋ ಒಂದು 2-3 ಮಿನಿಟ್ಸ್ ಬ್ಯಾಕ್ ನೆನೆಸಿ ಸಾಕು. ಆಮೇಲೆ ಇದನ್ನೆಲ್ಲದನ್ನು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಒಂದೊಂದು ಇಡಿ 2 ಸೇರಿಸಿ 1 ಇಡಿ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು. ಸೊ ಈಗ ಫೈನಲಾಗಿ ಮಿಕ್ಸ್ ಆಗಿದೆ. ಇದನ್ನು ತಣ್ಣಗಾಗಕ್ಕೆ ಇಟ್ಕೊಳ್ಳೋಣ. ಸೊ ನೆಕ್ಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ ಹಾಕ್ಕೊಬೇಕು. ಇದು ಚಿಕನ್ನು ವಿತ್ ಬೋನು ಆ್ಯಂಡ್ ವಿತ್ ಸ್ಕಿನ್ ಇರೋದು. ನಿಮಗೆ ಬೋನ್ಲೆಸ್ಸು ಸ್ಕಿನ್ಲೆಸ್ ಯಾವ್ದು ಬೇಕಾದರೂ ತೊಗೊಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಹಾಕಿ ವಾಶ್ ಮಾಡಿರೋದ್ರಿಂದ ಅದು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ನಾವೇನು ಫಸ್ಟು ರುಬ್ಬಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇವಾಗ ಆ ಮಸಾಲೆನ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ಮಿನಿಟ್ಸ್ ಹಾಗೆ ಮುಚ್ಚಿಟ್ಕೊಳ್ಳೋಣ. ಆಮೇಲೆ ಇದು ಮಸಾಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ತಣ್ಣಗಾಗಿರುತ್ತೆ, ಇನ್ನು ರುಬ್ಕೊಬೇಕು. ಆಮೇಲೆ ರುಬ್ಕೊಂಡ್ಮೇಲೆ ಇದು 5 ಮಿನಿಟ್ಸ್ ಆಗಿ ಬೆಂದಿರುತ್ತೆ, ಒಂದು 70% ಬೆಂದಿರುತ್ತೆ. ಆ ಟೈಮಲ್ಲಿ ನಾವು ಈ ಮಸಾಲಾನ ಹಾಕ್ಬಿಟ್ಟು ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಸ್ವಲ್ಪ ತೆಳ್ಳಗೆ ಇದೆ. ಆಮೇಲೆ ನಾವು ಇದಕ್ಕೆ ಚಿಕನ್ ಮಸಾಲ ಪೌಡರ್ನ ಹಾಕ್ಕೊತೀವಿ, ಆವಾಗ ಕರೆಕ್ಟಾಗಿ ಗಟ್ಟಿ ಆಗುತ್ತೆ. ಚಿಕನ್ ಮಸಾಲ ಇಷ್ಟ ಇಲ್ಲ ಅಂತಂದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನಷ್ಟು ಚಿಕನ್ ಪೌಡರ್ನ ಇಲ್ಲಿ ಹಾಕ್ಕೊತಿದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಈ ಥರ ಕಲರ್ ಬರುತ್ತೆ. ಆಮೇಲೆ ಸ್ವಲ್ಪ ನೋಡಿ ಗಟ್ಟಿನೂ ಆಗಿರುತ್ತೆ. ಇದು ರೈಸ್ ಜೊತೆನೂ ತಿನ್ಬೋದು, ಚಪಾತಿ, ದೋಸೆ, ಪರೋಟ ಇದೆಲ್ಲದ್ರ ಜೊತೆನೂ ತಿನ್ಬೋದು. ಆಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಮೇಲೆ ಒಂದು 2 to 3 ಮಿನಿಟ್ಸ್ ಕ್ಲೋಸ್ ಮಾಡಿ ಇಡೋಣ. ಇದು ಆಲ್ರೆಡಿ ಬೆಂದಿರುತ್ತೆ, ಇನ್ನೊಂದು ಸ್ವಲ್ಪ ಬೆಂದರೆ ಆಗೋಗ್ಬಿಡುತ್ತೆ. ಇದೇ ಸೇಮ್ ಮಸಾಲನ ಯೂಸ್ ಮಾಡಿಕೊಂಡು ನೀವು ಅರ್ಧ kgಗೂ ಮಾಡ್ಕೊಬೋದು, 2 kgಗೂ ಮಾಡ್ಕೊಬೋದು. ಸ್ವಲ್ಪ ಮಸಾಲನ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಎಷ್ಟು kgಗಾದರೂ ಮಾಡ್ಕೊಬೋದು. ಸೊ ಫೈನಲಾಗಿ ನಮ್ಮ ಚಿಕನ್ ಕರಿ ರೆಡಿಯಾಗಿದೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಅಮ್ಮ ಮನೆ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.